ಸರ್ ನಿನ್ನೆ 7:30 ಕರೆದಿದ್ರು ಡಾಕ್ಟರು, ಅವ್ರು ಸರ್ಜನ್ನು ಅವರೆಲ್ಲ ಕರೆದು ಮಗುಗೆ ಇವಾಗ 48 hours ಒಳಗಡೆ ರಿಯಾಕ್ಟ್ ಮಾಡಿಲ್ಲ, ಬ್ರೈನ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಬ್ರೈನ್ ಡೆಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಅವನು ಇನ್ನೂ 29 years ಚಿಕ್ಕ ಏಜ್ ಅಲ್ವಾ ಅಂತ ಡಾಕ್ಟ್ರು ಇನ್ನೂ 0.1% ಚಾನ್ಸ್ ಇದ್ದರೂ ನಾವು ತೊಗೊತೀವಮ್ಮ ಅಂದ್ಬಿಟ್ಟು 24 hours ಇಡೋಣ ಅಬ್ಸರ್ವೇಷನ್ಗೆ ಅಂತ ಇಟ್ಟಿದ್ದಾರೆ. ಇಲ್ಲ, ಓಪ್ಸ್ ಏನು ಇಟ್ಕೊಂಬೇಡಿ, ಅದೇ 48 hours ಬ್ರೈನ್ ಡೆಡ್ಡು ಅಂತ ಕನ್ಸಿಡರ್ ಮಾಡಿದ್ವಿ. ನೋಡೋಣ ಇನ್ನೊಂದು 0.1% ಏನಾದರೂ ಇದ್ರೆ ಅಂತ ಹೇಳಿದ್ದಾರೆ. ಸರ್ BBMP ಅವರಂತೂ ಒಬ್ಬರು ಅವರು ಸಂಸ್ಥೆಯಿಂದ ಅಂತೂ ಒಬ್ಬರು ಬಂದೇ ಇಲ್ಲ. ಮೊದಲನೇ ದಿವಸ ಅವ್ರು ಯಾರೋ ಸ್ವಾಮಿ ಅಂತ ಬಂದರು, ಅವ್ರು ಬಂದು ಮಾತಾಡ್ಬಿಟ್ಟು ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟವ್ರು. ಯಾರೂ ಬಂದಿಲ್ಲ. ನಿನ್ನೆ ಹಾಸ್ಪಿಟ್ಲ್ ಅವ್ರು ಬಿಲ್ ಕೇಳಿದ್ದಕ್ಕೆ ಅವ್ರಿಗೆ ಫೋನ್ ಮಾಡ್ದೋ. ಸೊ ಅವರು ಫೋನ್ ಮಾಡಿದಾಗ ನಾವು ಮಾತಾಡಿದ್ದೀವಿ ಅಂತಂದರು. ಆದಮೇಲೆ ಹಾಸ್ಪಿಟ್ಲ್ ಅವ್ರು ಬಿಲ್ ಏನು ಕೇಳಿಲ್ಲ. ಬಟ್ ಯಾರು BBMP ಅವ್ರ ಕಡೆಯಿಂದ ನಾವು ಬರ್ತೀವಿ, ನಾವು 24 hours ನಿಮ್ಮ ಜೊತೆನೇ ಇರ್ತೀವಿ ಅಂತೆಲ್ಲ ಆಶ್ವಾಸನೆ ಕೊಟ್ಟರು ಮೊದಲನೇ ದಿವಸ. ಏನೋ ಇದರಲ್ಲಿ ಒಬ್ಬರು ಬಂದಿಲ್ಲ, ಒಬ್ಬರು ಏನು ನಮ್ಗೆ ಫೋನ್ ಮಾಡಿ ಏನು ಕೇಳಿಲ್ಲ ಸರ್ ಇದುವರೆಗೂ. ಬಿಲ್ ಎಷ್ಟಾಯಿತು ಸರ್? ಅಂದರೆ ಸರ್ ನಿನ್ನೆ ಅವ್ರು BBMP ಅವ್ರು ಬಂದು ಕೇಳಿದಾಗ 4 ಲಕ್ಷ ಏನೋ ಬಿಲ್ ಕೊಟ್ಟೋಗಿದ್ದಾರೆ. ಅವರು ಬಿಲ್ ಕಾಪಿ ತೊಗೊಂಡೋದ್ರು. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ನಿಮಗೆ ಚೆಕ್ ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೀವಿ ಅಂತ. ಮತ್ತು ಇವಾಗ ನಿನ್ನೆಯಿಂದ ಇವತ್ತಿನವರೆಗೂ ಬಿಲ್ ಎಲ್ಲ ಆಗಿದೆ. ನಮಗೇನು ಡೌಟು ಅಂದರೆ ಇವ್ರು ಬಿಲ್ ಕ್ಲಿಯರ್ ಮಾಡಿಲ್ಲ ಅಂತ ಹಾಸ್ಪಿಟ್ಲ್ ಅವ್ರಿಗೆ ನಮಗೇನು ಹೇಳ್ತಾ ಇಲ್ವಾ ಅಂತ ಅದೊಂದು ಡೌಟ್ ಸರ್ ನಮಗೆ. ಇವ್ರು BBMP ಅಂದರೆ ಸರ್ ಇವಾಗ ನಮಗೆ ಇವ್ರು ಹಾಸ್ಪಿಟ್ಲ್ ಅವ್ರಿಗೆ ಏನು ಕಾಸು ಬೇಕು ಸರ್ ಅಷ್ಟೇ. ಅವ್ರು BBMP ಅವ್ರು ಕೊಡ್ತಾರೆ, ನಾವು ಕೊಡ್ತೀವಿ. ಬಿಲ್ ಕ್ಲಿಯರ್ ಮಾಡಿದ್ಮೇಲೆ ಅವ್ರು ನಮಗೆ ಏನಾದರೂ ಮಗುದು ನಿಜ ಏನು ಹೇಳ್ತಾರೋ ಅಂತ ನಮ್ಗೆ ಆ ಥರ ಯೋಚನೆ ಸರ್. ನೀವು ದುಡ್ಡು ಕೊಟ್ಟಿದ್ದೀರಾ ಸರ್? ಎಷ್ಟು ಕಟ್ಟಿದ್ದೀರಾ ಸರ್? ನಾವು ಬಂದಾಗ ಅಡ್ಮಿಷನ್ಗೆ ಅವಾಗ ಯಾರು ಇರಲಿಲ್ಲ ಸರ್. ನೀವು ಮೀಡಿಯಾದವ್ರು ಬಿಟ್ಟರೆ ನಮ್ಗೆ ಯಾರು ಬಂದಿರಲಿಲ್ಲ ಅವಾಗ ನಮ್ಗೆ ಮಗು ಟ್ರೀಟ್ಮೆಂಟ್ ಮಾಡಲಿಸಲೇಬೇಕು ಅಂತ ನಾವು ಅಲ್ಲಿ ಇಲ್ಲಿ ಸಾಲ ಮಾಡಿ 1.5 ಲಕ್ಷ ಒಂದು ಕಟ್ಟಿವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.